ಗಳ ಸರ್ವ ಮತಗಳ ಸರ್ವ ಸಂಪ್ರದಾಯಗಳ ಸಮನ್ವಯವನ್ನು ಸಾಧಿಸಿ ವಿಶ್ವಕ್ಕೆ ಇಡೀ ವಿಶ್ವಕ್ಕೆ ವಿಶ್ವಬಂಧುತ್ವ ಭ್ರಾತೃತ್ವ ಪ್ರೇಮ ಸೌಹಾರ್ದದ ಉಪದೇಶವನ್ನು ನೀಡಿರುವ ಚತುರ್ಥ ದತ್ತಾವತಾರರಾದ ಸಕಲ ಮತಾಚಾರ್ಯರಾದ ಶ್ರೀ ಸದ್ಗುರು ಮಾಣಿಕ್ ಪ್ರಭು ಮಹಾರಾಜರ ವಾರ್ಷಿಕ ಜಯಂತಿ ಮಹೋತ್ಸವ ಈ ಬರೋ ಬುಧವಾರ 11ನೇ ಡಿಸೆಂಬರ್ ಇಂದ ಪ್ರಾರಂಭವಾಗಲಿದೆ. ಮಾಣಿಕ್ ನಗರದ ದತ್ತ ಜಯಂತಿ ಉತ್ಸವ ಅಂದರೆ ಒಂದು ವಿಶೇಷವಾದ ಉತ್ಸವ. ಇದರಲ್ಲಿ ಜಾತಿ ಮತ ಪಂಥ ಸಂಪ್ರದಾಯಗಳ ಭೇದವಿಲ್ಲದೆ ಜನರು ಶ್ರೀ ಮಾಣಿಕ್ ಪ್ರಭು ಮಹಾರಾಜರ ದಿವ್ಯ ಮಹಾಸಮಾಧಿಗೆ ಬಂದು ದರ್ಶನ ಪಡೆದು ಅವರ ಆಶೀರ್ವಾದವನ್ನು ಪಡಿತಾರೆ. ಯಾಕಂದರೆ ಮಾಣಿಕ್ ಪ್ರಭು ಮಹಾರಾಜರು ಅಂದರೆ ಸಕಲ ಮತಾಚಾರ್ಯರು. ಏಕಂ ಸದ್ವಿಪ್ರಾ ಬಹುಧಾ ವದಂತಿ, ಈ ಉಪನಿಷದ ತತ್ವದ ಮೇಲೆ ಆಧಾರಿತ, ಅದ್ವೈತ ತತ್ವದ ಮೇಲೆ ಆಧಾರಿತ ಸೌಹಾರ್ದದ ಪ್ರೇಮದ ಏಕತೆಯ ಸಂದೇಶವನ್ನು ಜಗಕ್ಕೆ ನೀಡಿದವರು. ಅವರ ಈ ಜಯಂತಿ ಮಹೋತ್ಸವ ಬರೋ 11ನೇ ಡಿಸೆಂಬರ್ಗೆ ಪ್ರಾರಂಭವಾಗಲಿದೆ. 11ನೇ ಡಿಸೆಂಬರ್ ಪ್ರಭುಗಳ ಪುಣ್ಯತಿಥಿ ಕಾರ್ಯಕ್ರಮ, ಅಂದರೆ ಆವತ್ತು ಪ್ರಭು ಮಹಾರಾಜರು ಮಹಾಸಮಾಧಿಯನ್ನು ಹೊಂದಿದ ದಿನ ಗೀತಾ ಜಯಂತಿ. ಆ ದಿನದಂದು ಉತ್ಸವ ಪ್ರಾರಂಭವಾಗಿ 15ನೇ ಡಿಸೆಂಬರ್ ರವಿವಾರ ಪ್ರಭುಗಳ ಜಯಂತಿ ಮಹೋತ್ಸವ ಅಂದರೆ ಜನ್ಮೋತ್ಸವಕ್ಕೆ ಸಮಾಪನ ಆಗುತ್ತೆ. ಜನ್ಮೋತ್ಸವದ ಕಾರ್ಯಕ್ರಮದಲ್ಲಿ ದೇಶದ ವಿವಿಧೆಡೆಯಿಂದ ಸಂಗೀತಗಾರರು, ಪಂಡಿತರು, ಋತ್ವಿಜರು, ಶಾಸ್ತ್ರೀ ವಿದ್ವಾಂಸರು ಎಲ್ಲರೂ ಬಂದು ಪ್ರಭು ಮಹಾರಾಜರ ಸೇವೆಯನ್ನು ಮಾಡುತ್ತಾರೆ. ಈ ಜಯಂತಿ ಉತ್ಸವದ ವಿಶೇಷ ಅಂದರೆ ಅನ್ನದಾನ. ಬಹಳ ವಿಶೇಷವಾಗಿ ಈ ಜಯಂತಿಯ ಎಲ್ಲ ದಿನಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಬಂದು ಪ್ರಭು ಮಹಾರಾಜರ ಆಶೀರ್ವಾದ ಅನ್ನದಾನ ಪ್ರಸಾದ ಪಡಿತಾರೆ. ಶಾಸ್ತ್ರಿಗಳು, ಜಂಗಮರು, ಫಕೀರರು, ಸಾಧುಗಳು, ಗೋಸಾವಿಗಳು ಸಹಸ್ರಾವಧಿ ಸಂಖ್ಯೆಯಲ್ಲಿ ಬಂದು ಮಹಾರಾಜರ ಆಶೀರ್ವಾದವನ್ನು ಪಡೆದು ಈ ದರ್ಬಾರ್ ಕಾರ್ಯಕ್ರಮ ಏನಾಗ್ತದಲ್ಲ, ಆ ದರ್ಬಾರ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂಗೀತ ಸಭೆ ಹಾಗೂ ಈ ದಾನದ ಕಾರ್ಯಕ್ರಮ. ಅಂದರೆ ಪ್ರಭು ಮಹಾರಾಜರ ಕಾಲದಿಂದ ಹಿಡಿದು ಈ 200 ವರ್ಷದ ಪರಂಪರೆ ಸಂಸ್ಥಾನದಲ್ಲಿ ಯಾರು ಯಾಚಕರಿರ್ತಾರೋ, ಯಾರು ಫಕೀರಿರ್ತಾರೋ, ಜಂಗಮರಿರ್ತಾರೋ, ಗೋಸಾವಿಗಳು, ಬ್ರಾಹ್ಮಣರು, ವಿದ್ವಾಂಸರು ಎಲ್ಲರಿಗೂ ಪ್ರಭು ಮಹಾರಾಜರು ಸನ್ಮಾನ ನೀಡುತ್ತಿದ್ದರು. ಆ ಪರಂಪರೆ ಈ ಪೀಠದ ಆಚಾರ್ಯರು ನಿರಂತರವಾಗಿ 200 ವರ್ಷಗಳಲ್ಲಿ ಸಾಧಿಸಿಕೊಂಡು ಬಂದಿದ್ದಾರೆ. ಅದೇ ಪರಂಪರೆಯನ್ನು ಮುಂದೆ ನಡೆಸುತ್ತಾ ಪರಮ ಪೂಜ್ಯರಾದ ಶ್ರೀ ಜ್ಞಾನರಾಜ ಮಾಣಿಕ್ ಪ್ರಭು ಮಹಾರಾಜರು ಕೂಡ ಈ 5 ದಿನಗಳಲ್ಲಿ ನಿರಂತರವಾಗಿ ದಾನದ ಕಾರ್ಯಕ್ರಮ, ಸಂಗೀತದ ಕಾರ್ಯಕ್ರಮ, ಅನ್ನದಾನದ ಕಾರ್ಯಕ್ರಮ ಹಾಗೂ ಮಾಣಿಕ್ ಪ್ರಭು ಮಹಾರಾಜರ ದಿವ್ಯ ಮಹಾಸಮಾಧಿಯ ಮಹಾಪೂಜೆಯ ಕಾರ್ಯಕ್ರಮ ಈ ನಡೆಯಲಿದೆ. ತಾವೆಲ್ಲರೂ ಅಂದರೆ ತಮ್ಮ ಮಾಧ್ಯಮದಿಂದ ನಾನು ಎಲ್ಲರಿಗೂ, ಕನ್ನಡ ನಾಡಿನ ಜನತೆಗೆ, ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಎಲ್ಲರೂ ಬಂದು ಪ್ರಭು ಮಹಾರಾಜರ ದಿವ್ಯ ಮಹಾಸಮಾಧಿಯ ದರ್ಶನ ಪಡಿಬೇಕು, ಮಹಾಪ್ರಸಾದ ಪಡಿಬೇಕು, ಈ ಉತ್ಸವದಲ್ಲಿ ಸಮ್ಮಿಲಿತರಾಗಿ ಧನ್ಯತೆಯನ್ನು ಪಡಿಬೇಕು ಅಂತ ಈ ಮೂಲಕ ನಾನು ಸೂಚಿಸಲು ಬಯಸ್ತೇನೆ. ಸರ್, ಪ್ರಮುಖವಾಗಿ 5 ದಿನಗಳವರೆಗೆ ಹೌದು. ಏನೇನು ನಡೆಯುತ್ತೆ, ಏನೇನೆಲ್ಲ ಕಾರ್ಯಕ್ರಮ ನಡೆಯುತ್ತೆ? 11ನೇ ತಾರೀಕು ಪ್ರಭುಗಳ ಪುಣ್ಯತಿಥಿ ಕಾರ್ಯಕ್ರಮ, ಪ್ರಭುಗಳ ದಿವ್ಯ ಮಹಾಸಮಾಧಿಗೆ ರಾಜೋಪಚಾರ ಮಹಾಪೂಜೆ, ರುದ್ರಾಭಿಷೇಕ, ಮಧ್ಯಾಹ್ನ ಆರಾಧನೆ ಕಾರ್ಯಕ್ರಮ ಹಾಗೂ ಸಾಯಂಕಾಲ ಭಂಡಾರಖಾನೆಯಲ್ಲಿ ಮಹಾಪ್ರಸಾದದ ಕಾರ್ಯಕ್ರಮ. ದ್ವಾದಶಿಗೂ ಸೇಮ್ ಅಂದರೆ ಪೂಜಾ ಕಾರ್ಯಕ್ರಮ, ಮಹಾಪೂಜಾ, ಮಹಾಪ್ರಸಾದ, ಆರಾಧನಾ ಮಹಾಪ್ರಸಾದ. ತ್ರಯೋದಶಿಗೆ ದಕ್ಷಿಣಾ ದರ್ಬಾರ್ ಅಂತ ಒಂದು ಕಾರ್ಯಕ್ರಮ ಆಗ್ತದೆ. ಈ ಕಾರ್ಯಕ್ರಮವೂ 200 ವರ್ಷದಿಂದ ಆ ಪರಂಪರೆ ನಡೀತಾ ಬಂದಿದೆ. ಆ ದಕ್ಷಿಣಾ ದರ್ಬಾರ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯಾಚಕರಿಗೆ ದಾನ ಕೊಡೋದು. ನಾನೀಗ ಹೇಳ್ದಲ್ಲ ನಮಗೆ ಸಾಧು, ಜಂಗಮ, ಫಕೀರ್, ಗೋಸಾಯಿ, ಬ್ರಾಹ್ಮಣರು ಯಾರು ಬಂದರೂ ಪ್ರಭು ಮಹಾರಾಜರು ಅವರಿಗೆ ಹಾಗೆ ಕಳಿಸ್ತಿದ್ದಿಲ್ಲ, ಅವರಿಗೆ ಸನ್ಮಾನ ಮಾಡೇ ಕಳಿಸ್ತಿದ್ರು. ಅದೇ ಪರಂಪರೆ ದಕ್ಷಿಣಾ ದರ್ಬಾರ್ ಪರಂಪರೆ. ಅದಾದಮೇಲೆ ಪ್ರಭು ಜಯಂತಿ ಉತ್ಸವದಲ್ಲಿ 15ನೇ ತಾರೀಕಿನ ಕಾರ್ಯಕ್ರಮ ಆಗ್ತದೆ. ಅವತ್ತು ಪ್ರಭುಗಳ ಸಮಾಧಿಯ ದಿವ್ಯ ಮಹಾಪೂಜೆ, ರಾಜೋಪಚಾರ ಮಹಾಪೂಜೆ ಸಾಯಂಕಾಲ 6:30-7 ಗಂಟೆಗೆ ಚಾಲೂ ಆಗ್ತದೆ. ಅದು ರಾತ್ರಿ 11-12 ತನಕ, ಜನ್ಮೋತ್ಸವದ ಕಾರ್ಯಕ್ರಮ ತನಕ 7-8 ತಾಸು ನಿರಂತರವಾಗಿ ಮಹಾಪೂಜಾ ಕಾರ್ಯಕ್ರಮ. ಅದರಲ್ಲಿ ಪ್ರಭುಗಳ ರಾಜೋಪಚಾರ ಪೂಜೆ, ಅದೆಲ್ಲ ಆದಮೇಲೆ ಮಹಾಪ್ರಸಾದ, ರಾತ್ರಿಯೆಲ್ಲ ಮಹಾಪ್ರಸಾದ. 9 ಗಂಟೆಗೆ ರಾತ್ರಿ ಮಹಾಪ್ರಸಾದ. ಅದರ ಮರುದಿನ ದರ್ಬಾರ್ ಅಂದರೆ ವಿಶೇಷ ಮಾಣಿಕ್ ಪ್ರಭು ಸಂಸ್ಥಾನದ ಒಂದು ಪರಂಪರೆಯುಳ್ಳ ದರ್ಬಾರ್. ಅದರಲ್ಲಿ ಮಹಾರಾಜ್ ಶ್ರೀಯವರು ತಮ್ಮ ದಿವ್ಯ ಸಿಂಹಾಸನದ ಮೇಲೆ, ಪ್ರಭುಗಳ ದಿವ್ಯ ಸಿಂಹಾಸನದ ಮೇಲೆ ವಿರಾಜಮಾನರಾಗ್ತಾರೆ.
ಅವರು ಮುಂದೆ ರಾತ್ರಿಯೆಲ್ಲ ಸಂಗೀತ ಸಭೆ ಕಾರ್ಯಕ್ರಮ, ಭಕ್ತಾದಿಗಳು ಬಂದು ಅವರು ದರ್ಶನ ಪಡ್ತಾರೆ. ಈ ದರ್ಬಾರ್ ಕಾರ್ಯಕ್ರಮ ರಾತ್ರಿಯೆಲ್ಲ ನಡೆಯುತ್ತೆ. 16 ತಾರೀಕು. ಸರ್, ಕಳೆದ ಬಾರಿ ಹೇಗೆ ಜಗನ್ನಾಥ್ ಪುರಿಯಲ್ಲಿ ಪ್ರಸಾದ ಮಾಡಲಾಗ್ತಾ ಇತ್ತು, ಆ ರೀತಿಯಾಗಿ ತಮ್ಮ ಕುಟುಂಬದವರೇ ಮಾಡಿದ್ರು. ಈ ಬಾರಿ ಹಾಗೇನಾದ್ರೂ ಕಾರ್ಯಕ್ರಮ? ಹಾಂ, ಅದೆಲ್ಲ ನಮ್ಮ ಕುಟುಂಬದವರು ಹೋದ ವರ್ಷ ಮಾಡಿದರು. ಆದರೆ ಈ ವರ್ಷ ಭಕ್ತಾದಿಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ಬಂದ ಭಕ್ತಾದಿಗಳು ಆ ಛಪ್ಪನ್ ಭೋಗ್ ಅನ್ನದಾನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಭುಗಳಿಗೆ ಮಹಾನೈವೇದ್ಯ ಕಾರ್ಯಕ್ರಮ ಆಗ್ತದೆ. ಸರ್, ಎಲ್ಲೋ ಒಂದು ಕಡೆ ಈ ಬಾರಿ ಏನಪ್ಪ ಅಂದ್ರೆ ನಂದಿ ಆಗಿದೆ, ಒಂದು ವಿಭಿನ್ನ ರೀತಿಯಾದಂಥ ಒಂದು ಗ್ರೌಂಡ್ ಕೂಡ ಆಗಿದೆ. ಏನಾದ್ರು ಉದ್ಘಾಟನೆ ಕಾರ್ಯಕ್ರಮ ಏನಾದ್ರು ಈ ಉತ್ಸವದ ಕಾರ್ಯಕ್ರಮದಲ್ಲಿ ಮಹಾರಾಜ್ ಶ್ರೀ ಅವರು ಏನು ಹೊಸ ದತ್ತಲೋಕ ಪರಿಸರ ಆಗಿದೆ, ಉದ್ಯಾನ ಕಾರ್ಯಕ್ರಮ ಆಗಿದೆ, ಅದಕ್ಕೆ ದತ್ತ ಪ್ರಭುಗಳ ಒಂದು ಮೂರ್ತಿಗೆ ಆರತಿಯನ್ನು ಹೊತ್ತು ಅದರ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸ್ತಾರೆ. ವಿಶೇಷ ಕಾರ್ಯಕ್ರಮ ಏನೂ ಇಲ್ಲ. ಆ ಉತ್ಸವದ ಜಯಂತಿ ಉತ್ಸವದ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಸರ್, ಕಾರ್ಯಕ್ರಮದಲ್ಲಿ ನವಾರ್ಧ ಕ್ಷೇತ್ರದ ಮತ್ತು ಬೇರೆ ಬೀದರ್ ಕ್ಷೇತ್ರದಿಂದ ಯಾರಾದರೂ ರಾಜಕೀಯ ಗಣ್ಯರು ಏನಾದರೂ ಭಾಗವಹಿಸ್ತಾರೆ? ಎಲ್ಲ ರಾಜಕೀಯ ಗಣ್ಯರು ಅಂದರೆ ಒಂದು ನಾನು ಹೇಳ ಬಯಸ್ತೀನಿ, ಮಾಣಿಕ್ ನಗರ ಅಂದರೆ ಎಲ್ಲರ ಶ್ರದ್ಧಾಸ್ಥಾನ. ಎಲ್ಲರೂ ಬಂದು ಪ್ರಭುಗಳ ದಿವ್ಯ ಸಮಾಧಿಯ ದರ್ಶನ ಪಡಿತಾರೆ. ರಾಜಕೀಯ ಮುಖಂಡರು, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸು, ಜನರಲ್ ಪಬ್ಲಿಕ್ಕು ಎಲ್ಲರೂ ಬರ್ತಾರೆ. ಎಲ್ಲರ ಸಹಕಾರ್ಯ ಸಂಸ್ಥಾನಕ್ಕೆ ಸಿಗ್ತದೆ. ಅವರು ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ದತ್ತ ಜಯಂತಿ ಅನ್ನದಾನಕ್ಕೆ ಏನು ಪ್ರಸಾದ ಪಡಿತಾರೆ ಜನ, 50,000ಕ್ಕಿಂತ ಜಾಸ್ತಿ ಜನ ಪ್ರಸಾದ ಅವತ್ತು ಮಾಡ್ತಾರೆ ಡೈಲಿ. ನಾನು ಹೇಳೋದಿಷ್ಟೇ, ಪ್ರಭು ಮಹಾರಾಜರ ಜಯಂತಿ ಉತ್ಸವ ಅಂದರೆ ಸಮರಸತೆ, ಏಕಾತ್ಮತೆ, ವಿಶ್ವಬಂಧುತ್ವದ ಉತ್ಸವ. ಇದರಲ್ಲಿ ಎಲ್ಲರೂ ಬರ್ತಾರೆ. ಒಂದು ಭೇದ ಭಾವ ಏನೂ ಇಲ್ಲ. ಜಾತಿ, ಮತ, ಪಂಥ, ಧರ್ಮ ಯಾವುದೇ ಭೇದ ಇಲ್ಲದೆ, ಯಾಕಂದರೆ ಪ್ರಭು ಮಹಾರಾಜರು ಸಕಲ ಮತಾಚಾರ್ಯರು, ಎಲ್ಲರಿಗೆ ಶ್ರದ್ಧಾಸ್ಥಾನ ಅವರು. ಅವ್ರ ಉತ್ಸವಕ್ಕೆ ಎಲ್ಲರೂ ಬರಬೇಕು. ಈ ಉತ್ಸವಕ್ಕೆ ಸಫಲತೆಯನ್ನು ನೀಡಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.